ಮದ್ವೆ ಆಗೋಗೈತೆ, ಇನ್ನೇನ್ ಮನೆಗ್ ಬಂದ್ಬಿಡ್ತಾರೆ. ಹಿಂಗ್ ತೀರ್ಮಾನ ಮಾಡಿ ಒಂದೇ ನಿಮಿಷದಲ್ಲಿ ಹೇಳ್ತಿರ್ಬೇಕು ಆಟಯ್ಯ. ನನ್ನ ಸೊಸೆ ಹೇಳಿದಾಳೆ ಅಂತ ಸುಮ್ಮನೆ ಇದ್ರೆ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತೀಯ ನೀನು. ನಾನು ಮಾವ, ಇವತ್ತದ್ ಏನೇ ಆಗ್ಲಿ ಯಾವ ನಿರ್ಧಾರನೂ ತಗೊಳ್ಳೋ ಆಗಿಲ್ಲ. ಹಾಗೊಂದ್ ವೇಳೆ ತಗೊಂಡ್ರೆ ನನ್ ಮೇಲೆ ಹಣೆ. ಅವಳೇ ಹೇಳ್ತಾ ಇರೋದು ಮಾವ, ದಯವಿಟ್ಟು ಸುಮ್ಮನೆ ಇರಿ. ನನ್ಗೆ ಎಷ್ಟೇ ಕಣ್ಣೀರ್ ಹಾಕ್ಬಾರ್ದು ಅಂತ ಅನ್ಕೊಂಡ್ರು ನನ್ ಸಂತೋಷ, ನನ್ ಖುಷಿ ಇದನ್ನೆಲ್ಲ ನೋಡಿ ಅರಗಿಸ್ಕೊಳ್ಳೋ ಶಕ್ತಿ ಇವ್ರಿಗಿಲ್ಲ ಅನ್ಸತ್ತೆ ಮಾವ. ಇವ್ರಿಗೆ ನಾನು ಅಳೋದ್ರಿಂದಾನೇ ನೆಮ್ಮದಿ ಸಿಗತ್ತೆ ಅನ್ನೋದಾದ್ರೆ ಪರವಾಗಿಲ್ಲ ಮಾವ, ನಾನು ಅಳ್ತೀನಿ. ಆದ್ರೆ ನಾನು ಅಳೋದು ನನ್ನ ಅಣ್ಣಂಗೆ, ಅತ್ತಿಗೆಗೆ, ಅಕ್ಕಂಗೀರ್ಗೆ ಇಷ್ಟ ಆಗಲ್ವಲ್ಲ ಮಾವ. ಅವ್ರು ಸಹಿಸ್ಕೊಳಲ್ವಲ್ಲ. ಮತ್ ನಾನು ಏನ್ ಮಾಡ್ಲಿ? ಇವತ್ತು ಅದೇನೇ ಆಗ್ಲಿ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ವಿಷಯ ನನ್ನ ಸಂಸಾರದಿಂದ ನಿಮ್ ಸಂಸಾರದವರೆಗೂ ಬಂದಿದೆ ಅಂದ್ರೆ ಇನ್ ನಾನು ಸುಮ್ಮನಿರಕ್ಕಾಗಲ್ಲ ಮಾವ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಎಲ್ಲರೂ ಸೇರಿದ ಮ್ಯಾಕೆ ಏನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳು. ಏನು ಹೇಳಬೇಕು ಅಂತ ನಮಗೂ ಗೊತ್ತು ಅಣ್ಣ. ನೀನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೋ. ಸ್ವಲ್ಪ ದಿನ ಎಲ್ಲ ಬದಲಾಗುತ್ತೆ. ಒಂದು ಕಾಲದಾಗೆ ನನ್ನ ಕಾಲು ಕೆಳಗೆ ಕುಂತ್ಕೊಂಡು ಬಿಡ್ಕೊತಿದ್ದ, ಬಿಟ್ಬಿಡೋಣ ಅಂತ. ಆದ್ರೆ ಈಗ ನೋಡು, ನಮ್ಮ ಮ್ಯಾಕೆ ಸವಾರಿ ಮಾಡ್ತವ್ರೆ. ಎಣ್ಣೆ ಕೂತಂಗೆ ರಕ್ತ ಕೋತ ಕೋತ ಅಂತ ಕುದಿತೈತೆ. ಇರಲಿ, ಎಷ್ಟು ದಿನ ಅಂತ ಮೆರೀತಾರೆ. ಸ್ವಲ್ಪ ಸುಮ್ಮನೆ ಇರು. ಇಷ್ಟು ದಿನ ನಾವು ಮೆರಿತಾ ಇದ್ವಿ, ಇವಾಗ ನಮ್ಮ ಗತಿ ನೋಡಿ. ಈಗ ಇವರು ಮೆರಿತಾ ಇದ್ದಾರೆ. ಮತ್ತೆ ಕಾಲ ಬದಲಾಗಲೇಬೇಕಲ್ವಾ? ನಾವು ಮೇಲ್ ಬರ್ತೇವೆ ಬಿಡಿ. ನನಗೂ ಈ ಸೀರೆ ಉಟ್ಕೊಂಡು ಸಾಕಾಗೈತೆ. ಅದೇನಂತ ಹೇಳಿ ನಿನ್ನ ದಮ್ಮಯ್ಯ ಅಂತೀನಿ. ಹೇಳ್ತೀವಿ. ಅದಕ್ಕೆ ಪಶ್ಚಾತ್ತಾಪ ಪಡೋದ್ರ ಬಗ್ಗೆ ಬೆಳಿಗ್ಗೆ ಹೇಳ್ತೀನಿ ಅಂದಿದ್ದು. ಹೆಣ್ಣು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮುಟ್ಟಾಳ್ತನ ನಿಮ್ಗಿಲ್ಲ ಅಂತ ನಂಗೆ ಸಂದ ಗೊತ್ತೈತೆ. ಯಾಕಂದ್ರೆ ನೀವೇ ಅಮ್ಮನ ಹೊಟ್ಟೆನಾಗಿಂದನೇ ಬಂದಿರೋದು. ನಿಮ್ಗೂ ಹೆಣ್ರು ಹೆಣ್ಮಗಿ ಅಂತ ಐತೆ. ಈ ಮನೆನಾಗೆ 10 ವರ್ಷದ ಮಗಿನಿಂದ 70 ವರ್ಷದ ಅಜ್ಜಿ ಗಂಟ ಎಲ್ಲ ವಯಸ್ಸಿನ ಹೆಣ್ಮಕ್ಳು ಅವ್ರೆ. ಇಷ್ಟೆಲ್ಲ ನೋಡಿದ್ರು ಹೆಣ್ಣಿನ ಬೆಲೆ ಗೊತ್ತಿಲ್ಲ ಅಂದ್ರೆ ಥೂ, ನಿಮ್ಗಳ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಹೆಣ್ಮಕ್ಳನ್ನ ಅನ್ಭವಿಸೋ ವಸ್ತುಗಳನ್ನ ಮಾಡ್ಕೊಂಡಿದ್ದೀರ. ಅದೆಲ್ಲ ಇವತ್ತಿಂದ ಈ ಮಾಸ್ತಿಕೊಪ್ಪಳದಲ್ಲಿ ನಿಲ್ಬೇಕು. ಅದು ಬರೀ ಈ ಮನೇಲಲ್ಲ, ಇಡೀ ಊರಲ್ಲಿ ನಿಮ್ಮಂತ ಪಾಪ ನನ್ನ ಮಕ್ಕಳೆಲ್ಲ ಸರಿ ಹೋಗ್ಬೇಕು. ಅದು ನಿಮ್ಮಿಂದನೇ ಶುರು ಆಗಲಿ. ರಾಣಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ಸುಮ್ತಿ, ನಮ್ ರಾಣಿ ಹಂಗಿದ್ದರ್ ಮನೆನ ಇವತ್ತು ಎಷ್ಟು ಚಂದ ಮಾಡ್ಯವಳೆ. ನಮ್ಮ ಮನೋನೆ ತಗೋ, ಹಂಗಿದ್ದವನ ಇವತ್ತು ಜವಾಬ್ದಾರಿ ಇರೋ ಮನುಷ್ಯನ್ ಮಾಡ್ಯಾಳೆ. ಹಂಗೆ ಇವನಿಗೂ ಏನಾರು ಒಂದ್ ದಾರಿ ತೋರಿಸ್ತಾಳೆ ಬಿಡು. ಈ ಮನೆನಾಗೆ ಅಣ್ಣ ತಮ್ಮಂದ್ರು ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ತೀರ. ಅದಕ್ಕೆ ಇವರಿಬ್ರು ಸೇರ್ಕೊಂಡು ಹೆಣ್ಮಕ್ಳು ಪಾದ ಪೂಜೆ ಮಾಡ್ಬೇಕು. ಅವ್ರ ಕಾಲ್ ಹಿಡ್ಕೊಂಡು ಇಡೀ ಹೆಣ್ಣು ಕುಲಕ್ಕೆ ಕ್ಷಮೆ ಕೇಳ್ಬೇಕು. ರಾಣಿ, ನಿಂದು ಯಾಕೋ ಅತಿ ಆಯ್ತು. ಯಾರೋ ತಪ್ಪು ಮಾಡಿದೆ ಇನ್ಯಾರ್ದು ತಲೆ ಯಾಕೆ ಹೋಗ್ಬೇಕು? ನೋಡು, ತಪ್ಪು ಮಾಡಿರೋದು ಸೋಮೇಗೌಡ. ಬೇಕಾದ್ರೆ ಅವನ ಕೈಯಲ್ಲಿ ಈ ಕೆಲಸನೆಲ್ಲ ಮಾಡಿಸು. ಅದನ್ನ ಬಿಟ್ಟು ನನ್ನ ಗಂಡನ ಸುದ್ದಿಗೆ ಬರಬೇಡ. ನನ್ನ ಹೆಂಡ್ರನ್ನ ಬಿಟ್ಟು ಬೇರೆ ಯಾವ ಲೇಡೀಸ್ನು ಬೆರಳಿಂದ ಟಚ್ ಕೂಡ ಮಾಡಿಲ್ಲ. ನೀವು ಹಿಂಗೆ ಜೋರಾಗಿ ಮಾತಾಡಿದ್ರೆ ಅದಕ್ಕೂ ಕಲ್ಲು ಬೀಳುತ್ತೆ. ಸುಮ್ಮನೆ ಇರಿ. ಅಮ್ಮ, ನಿನ್ನ ಸ್ವಂತ ಅಮ್ಮ.
ಯುಗಗಳು ಸಾಕಾಗವು ಹೊಗಳೋಕೆ ನಿನ್ನ ಜಗದಲ್ಲಿ ಯಾರಾದರೂ ನಮಿಗೋದಿನಿ ಇಷ್ಟೊತ್ತಿಗೆಲ್ಲ ಓಟ್ ಹಾಕಿರ್ತಾರಲ್ಲ, ತಾಯಂದರೆ ಪ್ರತಿಯೊಬ್ಬರ ಆದ್ರೂ ಆಗ್ಲಿ ನನ್ನ ಮಗ ಗೆಲ್ಬೇಕು, ಅದೊಂದೇ ನನ್ನ ಆಸೆ. ಮಕ್ಕಳವ ಅದೊಂದು ನಡೆಸ್ಕೊಡವ. ಕೊನೆಯ ಕ್ಷಣದಲ್ಲೂ ಶುಭವಾಹರ ಸೋಳು ಅಮ್ಮ. ಯುಗಗಳು ಸಾಕಾಗವು ಹೊಗಳೋಕೆ ನಿನ್ನ ಜಗದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋ ನಾವು ಬ್ರಹ್ಮ ಆಗ್ಬೋದು, ಆದರೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬ್ರಹ್ಮನ್ಗಿಂತ ಅಮ್ಮ ಎತ್ತರದಲ್ಲಿದ್ದಾಳೆ ಮಾವ, ತುಂಬಾ ಎತ್ತರದಲ್ಲಿದ್ದಾಳೆ. ನನ್ನ ಮಗ ಗೆಲ್ತಾನಲ್ಲ, ಗೆದ್ದೇ ಗೆಲ್ತಾನೆ. ಗೆಲ್ಲೇಬೇಕು.